ಹಲೋ ಅಚೀವರ್ಸ್. ಅಚೀವರ್ಸ್ ಹಂಟ್ ನಡೆಸ್ಕೊಡ್ತಕ್ಕಂತಹ ಹಿಂದೂ ವಿಶ್ಲೇಷಣಾ ತರಗತಿಗಳಿಗೆ ನಿಮಗೆ ನಾನು ಈ ದಿನ ನಾವು ಹಿಂದೂ ಪತ್ರಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂತಹ ರೀಮಾಡೆಲಿಂಗ್ ದ ಯು ಎ ಇ ಆ್ಯಂಡ್ ಇಂಡಿಯಾ ಏವಿಯೇಷನ್ ಪಾರ್ಟ್ನರ್ಶಿಪ್ ಒಂದು ಲೇಖನದ ವಿಶ್ಲೇಷಣೆಯನ್ನು ಮಾಡೋಣ. ನಿಮಗೆಲ್ರಿಗೂ ಗೊತ್ತಿದೆ, ಹಿಂದೂ ಪತ್ರಿಕೆಯ ಅರಿವು ಪ್ರತಿಯೊಂದು ಸ್ಪರ್ಧಾ ಪರೀಕ್ಷೆಗಳಿಗೆ ಅತ್ಯಂತ ಅನಿವಾರ್ಯ ಮತ್ತು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಇರ್ಬೋದು, ವ್ಯಾಬ್ಯುಲರಿ ಇರ್ಬೋದು, ಟ್ಯುಟೋರಿಯಲ್ಸ್ ಇರ್ಬೋದು, ಕಮೆಂಟ್ ಸೆಕ್ಷನ್, ಒಪಿನಿಯನ್ ಸೆಕ್ಷನ್ ಇರ್ಬೋದು. ನಿಮ್ಮ ಆಲೋಚನೆಗಳ ಹರಿವನ್ನು ವಿಸ್ತಾರ ಮಾಡಲಿಕ್ಕೆ ಮತ್ತು ನಿಮ್ಮ ಆನ್ಸರ್ ರೈಟಿಂಗ್ ವೇನ ಇಂಪ್ರೂವ್ ಮಾಡಲಿಕ್ಕೆ, ಜೊತೆಗೆ ನಿಮ್ಮ ಕರೆಂಟ್ ಅಫೇರ್ಸನ್ನು ಅತ್ಯಂತ ಎಫೆಕ್ಟಿವ್ ಆಗಿ ಶಾರ್ಪನ್ ಮಾಡಲಿಕ್ಕೆ ಈ ಒಂದು ಲೇಖನಗಳು ಇಂಗ್ಲೀಷ್ ಬಳಕೆ ಅತ್ಯಂತ ಅಗತ್ಯ. ಆ ನಿಟ್ಟಿನಲ್ಲಿ ನಿಮಗೆ ಪ್ರತಿದಿನ ನಾವು ಈ ಕ್ಲಾಸನ್ನು ಸಂಪಾದಕೀಯದ ವಿಶ್ಲೇಷಣೆಯನ್ನು ಕನ್ನಡದಲ್ಲಿ ಮಾಡ್ತಾ ಇರ್ತಕ್ಕಂಥ ನಮ್ಮ ಕನ್ನಡದ ಸ್ಟೂಡೆಂಟ್ಸ್ಗಳಿಗೆ ಅತ್ಯಂತ ಅಗತ್ಯವಾಗಿ ಮಾಹಿತಿಗಳ ಸಿಗಲೇಬೇಕು. ನಾನು ಈ ದಿನ ಕನ್ನಡ ಕರೆಂಟ್ ಅಫೇರ್ಸ್ .achievers.hunt.in ವೆಬ್ಸೈಟಿಗೆ ನಾನು ಭೇಟಿ ಕೊಟ್ಟಿದ್ದೀನಿ. ಈ ವೆಬ್ಸೈಟ್ನಲ್ಲಿ ನೀವು ಕೂಡ ಆಕ್ಸೆಸ್ ಮಾಡ್ಬೋದು. ಯಾವುದೇ ಜಾಹೀರಾತು ಇರಲ್ಲ, ಜೊತೆಗೆ ನೀವು ಯಾವುದೇ ಸಬ್ಸ್ಕ್ರಿಪ್ಷನ್ ಫೀಯನ್ನು ಕೊಡಬೇಕಾಗಿಲ್ಲ, ಫ್ರೀಯಾಗಿ ಸಿಗುತ್ತೆ. ಇದರ ಲಿಂಕನ್ನು ನಾನು ಬನ್ನಿ ಈ ದಿನ ನಾವು ಯಾವ ಒಂದು ಎಡಿಟೋರಿಯಲ್ನ ಸೆಲೆಕ್ಟ್ ಮಾಡ್ಕೊಂಡೆ, ರೀಮಾಡೆಲಿಂಗ್ ದ ಯು ಎ ಇ ಇಂಡಿಯಾ ಏವಿಯೇಷನ್ ಪಾರ್ಟ್ನರ್ಶಿಪ್, ಅದರ ವಿಶ್ಲೇಷಣೆಯನ್ನು ನಾನು ನಿಮಗಾಗಿ ಏನು ಭಾರತ ಮತ್ತು ಯು ಎ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರ್ತಕ್ಕಂಥ ಸಂಬಂಧ ಏನು, ಪಾರ್ಟ್ನರ್ಶಿಪ್ ಯಾವ ವಿಷಯಗಳಲ್ಲಾಗಿದೆ, ಇನ್ನೂ ಏನಾಗಬೇಕು, ಎಲ್ಲಿ ಕೊರತೆಗಳಿದೆ, ಎಲ್ಲಿ ಸವಾಲುಗಳಿದೆ ಅನ್ನೋದನ್ನು ಲೇಖಕರ ಲೇಖನದಲ್ಲಿ ಏನು ತಿರುಳಿದೆ ಅದನ್ನು ತೆಗೆದು ನಿಮಗೆ ಕೊಡುವ ಮೊದಲು ಈ ಎರಡೂ ದೇಶಗಳ ನಡುವಿನ ಸಹಭಾಗಿತ್ವ ಮತ್ತು ಅದರ ಮಹತ್ವದ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮಗೆ ಕೊಡಲಿಕ್ಕೆ, ನಿಮ್ಮ ಮೆಮೊರಿಯನ್ನು, ಕರೆಂಟ್ ನಾಲೆಡ್ಜನ್ನು ರಿಫ್ರೆಶ್. ಭಾರತ ಏನು ಜಾಗತಿಕ ಸಂಪರ್ಕವನ್ನು ಸಾಧಿಸ್ಕೋಬೇಕು, ಆರ್ಥಿಕ ವಿಸ್ತರಣೆಯನ್ನು ಮಾಡಬೇಕು, ಆ ಒಂದು ನಿಟ್ಟಿನಲ್ಲಿ ಏನು ದಾಪುಗಾಲು ಇಡ್ತಾ ಇದೆ, ಆ ಒಂದು ವಿಸ್ತರಣೆ ಮತ್ತು ಆ ಜಂಪಿಂಗ್ಗೆ ವಾಯುಯಾನ ಕ್ಷೇತ್ರ ಪ್ರಮುಖ ಪಾತ್ರ ವಹಿಸಿ ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶ, ಎರಡೂ ದೇಶಗಳ ನಡುವಿನ ವಾಯುಯಾನ ಸಹಭಾಗಿತ್ವ ಏನಿದೆ, ಅದು ಈ ಎರಡೂ ರಾಷ್ಟ್ರಗಳಲ್ಲಿ ಆಳವಾದಂತಹ ಆರ್ಥಿಕವಾದ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಗಳಿಂದಾಗಿ ಅತ್ಯಂತ ನಿರ್ಣಾಯಕ ಅಂತ ಹೇಳ್ಬೋದು. ಈ ದ್ವಿಪಕ್ಷೀಯ ವಾಯುಯಾನ ಏನಕ್ಕೆ ಮುಖ್ಯ ಅಂತ ನೀವು ಕೇಳೋದಾದ್ರೆ, ಹೆಚ್ಚಿನ ಪ್ರಯಾಣಿಕರು ಈಗ 2029ರಲ್ಲಿ 2023ರ ವರ್ಷದಲ್ಲಿ 4.5 ಮಿಲಿಯನ್ ಭಾರತೀಯರು ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಭೇಟಿ ನೀಡಿದ್ದಾರೆ. ಅಲ್ಲಿಗೆ ಡಿಮ್ಯಾಂಡ್ ಎಷ್ಟಿದೆ ಗೊತ್ತಾಗ್ತಿದೆ. ಆದರೆ ಭಾರತದಿಂದ ಯು ಎ ಇಗೆ ಮತ್ತು ಯು ಎ ಇಯಿಂದ ಭಾರತಕ್ಕೆ ಬರ್ತಕ್ಕಂಥ ವಿಮಾನಗಳ ಸಂಖ್ಯೆ ಕೇವಲ 1,100 ವಾರಕ್ಕೆ. ಯು ಎ ಇಗೆ ಭಾರತದಿಂದ 600ಕ್ಕೂ ಹೆಚ್ಚು ವಿಮಾನಗಳು ಹೋಗ್ತವೆ. ಅಲ್ಲಿಂದ ಇಲ್ಲಿಗೆ ವಾರಕ್ಕೆ 500ಕ್ಕೂ ಹೆಚ್ಚು ವಿಮಾನಗಳು. ಎರಡೂ ದೇಶಗಳ ನಡುವೆ ಬಲವಾದ ಆರ್ಥಿಕ ಸಂಬಂಧ ಮತ್ತು ವ್ಯಾಪಾರ ಸಂಬಂಧಗಳು ಇರೋದರಿಂದ, ಅದು ಮತ್ತಷ್ಟು ಬೆಳೀತಾ ಇರೋದರಿಂದ ಈ ವಾಯುಯಾನ ಸಂಪರ್ಕ ಸೀಮಿತವಾಗಬಾರ್ದು, ಅದು ಹೆಚ್ಚಾಗಿ
ಇನ್ನೂ ವಿಸ್ತಾರವಾಗಬೇಕು. ಇದು ಲೇಖಕರ ಅಭಿಪ್ರಾಯವೂ ಹೌದು. ಅದು ವಾಸ್ತವದ ಸಂಗತಿ ಕೂಡ. 2023ರಲ್ಲಿ ಈ ದ್ವಿಪಕ್ಷೀಯ ವ್ಯಾಪಾರ ಅಂದರೆ 2 ರಾಷ್ಟ್ರಗಳ ನಡುವಿನ ವ್ಯಾಪಾರ 85 ಶತಕೋಟಿ ಡಾಲರ್‌ಗೆ ತಲುಪಿದೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರು ಕೂಡ ಕೇವಲ ಪ್ರವಾಸಕ್ಕಾಗಿ ಅಲ್ಲ, ವ್ಯಾಪಾರದ ದೃಷ್ಟಿಯಿಂದನೂ ಕೂಡ 2 ದೇಶಗಳ ನಡುವಿನ ವಾಯುಯಾನ ಕ್ಷೇತ್ರದ ವಿಸ್ತರಣೆ ಮತ್ತು ನೀತಿ ನಿಯಮಗಳೇನಿದೆ ಅದರಲ್ಲಿ ಉದಾರತೆ ಬೇಕು. ವಾಸ್ತವವೂ ಹೌದು. ಈ ಲೇಖನದಲ್ಲಿ ಬಂದಿರತಕ್ಕಂಥ ಅಭಿಪ್ರಾಯವು ಯಾಕಂತ ಹೇಳಿದ್ರೆ ಹೆಚ್ಚುತ್ತಾ ಇರತಕ್ಕಂಥ ಬೇಡಿಕೆ, ಸಾಮರ್ಥ್ಯ ಏನಿದೆ ಇವಾಗ ವಾಯುಯಾನದ ಸಂಚಾರ ಸಾಮರ್ಥ್ಯ ಅದು ಸೀಮಿತವಾಗಿದೆ. ಇದರಿಂದ ಸೊ ಭಾರತದಲ್ಲಿ ಯಾರೆಲ್ಲ ಪಾಸ್‌ಪೋರ್ಟ್ ಹೊಂದಿದ್ದಾರೋ ಅವರಲ್ಲಿ ಪ್ರತಿ 1% ಹೆಚ್ಚಳ ಆದ್ರೆ, ಇರೋ ಸಂಖ್ಯೆಯಲ್ಲಿ ಪಾಸ್‌ಪೋರ್ಟ್ ಇರೋರು 1% ಹೆಚ್ಚಳ ಆದ್ರೂ ಕೂಡ 10 ಮಿಲಿಯನ್‌ಗೂ ಹೆಚ್ಚು ಭಾರತೀಯರು ಅಂತಾರಾಷ್ಟ್ರೀಯ ಪ್ರಯಾಣವನ್ನ ಬಯಸ್ತಾರೆ. ಸೊ ಇಂಟರ್‌ನ್ಯಾಷನಲ್ ಟೂರಿಸಂ ಇರ್ಬೋದು ಅಥವಾ ವ್ಯಾಪಾರಕ್ಕಾಗಿ ಇರ್ಬೋದು ಹೋಗುವಂಥವ್ರು ಇರ್ತಾರೆ. ಇಷ್ಟೊಂದು ಹೆಚ್ಚಿನ ಬೇಡಿಕೆ ಇದ್ರೂ ಕೂಡ ಅಸ್ತಿತ್ವದಲ್ಲಿ ಇರತಕ್ಕಂತಹ ದ್ವಿಪಕ್ಷೀಯ ವಾಯು ಸೇವಾ ಒಪ್ಪಂದಗಳೇನಿದೆ ಅವು ನಿರ್ಬಂಧಿತವಾಗಿವೆ. ಹೆಚ್ಚು ರಿಸ್ಟ್ರಿಕ್ಷನ್ಸ್‌ಗೆ ಅದರಿಂದ ಏನೇನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಹೆಚ್ಚಿನ ಟಿಕೆಟ್ ದರಗಳಿಗೆ ಅವು ಕಾರಣ ಆಗ್ತವೆ. ಉದಯೋನ್ಮುಖ ನಗರಗಳೇನಿದೆ, ಹೊಸದಾಗಿ ಬೆಳೀತಾ ಇರತಕ್ಕಂಥ ಏನಿದೆ ಆ ನಗರಗಳಿಗೆ ಸಂಪರ್ಕಗಳು ಸೀಮಿತವಾಗಿವೆ. ಭಾರತದಲ್ಲಿ ನಿಧಾನಗತಿಯಲ್ಲಿ ವಾಯುಯಾನ ಮೂಲಸೌಕರ್ಯ ಬೆಳವಣಿಗೆ ಆಗ್ತಿರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆಯನ್ನ ಎದುರಿಸಲಿಕ್ಕೆ ಈ ಕ್ಷೇತ್ರದ ನಿಧಾನಗತಿಯ ಬೆಳವಣಿಗೆ ತೊಡಕಾಗಬಹುದು. ಜಾಗತಿಕ ಸ್ಪರ್ಧೆ ಮತ್ತು ಭಾರತದ ವಾಯುಯಾನ ಬೆಳವಣಿಗೆ ಬಗ್ಗೆ ನಾವೊಂದು ಸ್ವಲ್ಪ ಭಾರತ ವಿಶ್ವದ 3ನೇ ಅತಿ ದೊಡ್ಡ ದೇಶೀಯ ವಾಯುಯಾನ ಮಾರುಕಟ್ಟೆ. ದೇಶದೊಳಗಡೆನೆ ವಾಯುಯಾನ ಫ್ಲೈಟಲ್ಲಿ ಓಡಾಡ್ತಾ ಇರ್ತಾರೆ, ಯಾನ ಮಾಡ್ತಾ ಇರ್ತಾರೆ ಜನರ ಅಥವಾ ಆ ಮಾರುಕಟ್ಟೆ ಏನಿದೆ ಅದರಲ್ಲಿ ಇಡೀ ಪ್ರಪಂಚದಲ್ಲೇ ಅಥವಾ ವಿಶ್ವದಲ್ಲೇ 3ನೇ ಅತಿ ದೊಡ್ಡ. ಹಾಗಾದ್ರೆ ಮೊದಲನೇದು ಮತ್ತೆ ಎರಡನೇದು ಯಾವುದು ಅಂತ ಹೇಳಿದ್ರೆ ಮೊದಲನೇದು ಎಸ್, ನೆಕ್ಸ್ಟು ಚೀನಾ 3ನೇ ದೇಶ, ದೊಡ್ಡ ದೇಶವಾಗಿದೆ. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೂ ಕೂಡ ನಿರ್ಬಂಧಗಳನ್ನು ಸ್ವಲ್ಪ ಸಡಿಲಗೊಳಿಸಿ ವಾಯುಯಾನ ಕ್ಷೇತ್ರವನ್ನು ಅಥವಾ ವಿಮಾನಯಾನ ಕ್ಷೇತ್ರದಷ್ಟು ವಿಸ್ತಾರಗೊಳಿಸಬೇಕಾಗಿರೋದು ನಮ್ಮ ಅನಿವಾರ್ಯವು. ದುಬೈ, ಅಬುಧಾಬಿ ಮತ್ತು ಸಿಂಗಾಪುರ ಇಲ್ಲಿ ಜಾಗತಿಕ ವಾಯುಯಾನ ಅಥವಾ ವಿಮಾನಯಾನ ಕೇಂದ್ರಗಳನ್ನು ಏನಿದೆ ದುಬೈನಲ್ಲಿ, ಸಿಂಗಾಪುರಲ್ಲಿ ಅಂತಹ ಕೇಂದ್ರಗಳೊಂದಿಗೆ ಭಾರತ ಸ್ಪರ್ಧಿಸಬೇಕು. ಹಾಗೆ ಸ್ಪರ್ಧಿಸಬೇಕು ಅಂತ ಹೇಳಿದ್ರೆ ಉತ್ತಮ ವಾಯುಯಾನ ಮೂಲಸೌಕರ್ಯದ ಅಗತ್ಯ ಇದೆ. ಹೆಚ್ಚಿನ ಅಂತಾರಾಷ್ಟ್ರೀಯ ವಿಮಾನ ಸಾಮರ್ಥ್ಯ ಉಳಿಸ್ಕೋಬೇಕು. ಜ್ಞಾನ ಹಂಚಿಕೆ ಮತ್ತು ಹೂಡಿಕೆಗಾಗಿ ಬಲವಾದ ಸಹಭಾಗಿತ್ವವನ್ನು ಕೂಡ ನಾವು ಇದನ್ನು ಗಳಿಸಲಿಕ್ಕೆ ನಾವೇನು ಮಾಡಬೇಕು ಅನ್ನುವಂಥದ್ದನ್ನು ಹೇಳಿರುವ ಲೇಖನದ ತಿರುಳೆ ಈ ಒಂದು ಟ್ಯುಟೋರಿಯಲ್ನ. ಈ ಲೇಖನದಲ್ಲಿ ಭಾರತ ಮತ್ತು UAE ಎರಡೂ ದೇಶಗಳು ವಾಯುಯಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಹಭಾಗಿತ್ವವನ್ನು ಹೇಗೆ ಆಧುನೀಕರಿಸಬಹುದು, ಮಾಡರ್ನೈಸ್ ಮಾಡಬಹುದು ಅದನ್ನು ಚರ್ಚಿಸಲಾಗಿದೆ. ಆ ಚರ್ಚೆಯ ತಿರುಳೇನು ಅಂತ ಹೇಳಿದ್ರೆ ದ್ವಿಪಕ್ಷೀಯ ವಾಯು ಸೇವಾ ಒಪ್ಪಂದಗಳನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಉತ್ತಮ ಸಾಮರ್ಥ್ಯ ಯೋಜನೆ ಮೂಲಕ ಪ್ರಯಾಣ ವೆಚ್ಚವನ್ನು ಕಡಿಮೆ ಮಾಡಬೇಕು. ಟೈರ್ 2 ಮತ್ತು ಟೈರ್ 3 ನಗರಗಳಲ್ಲಿ ಅಂದರೆ 2ನೇ ಮತ್ತು 3ನೇ ಹಂತದ ಅಥವಾ ದರ್ಜೆಯ ನಗರಗಳು ಅಲ್ಲಿ ವಾಯುಯಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಮೂಲ ಸೌಕರ್ಯಗಳನ್ನು ಸೃಷ್ಟಿ ಮಾಡಲಿಕ್ಕೆ ಹೂಡಿಕೆ ಮಾಡಬೇಕು. ಭಾರತದ ವಾಯುಯಾನ ನಿರ್ವಹಣೆ ಮತ್ತು ಪೈಲಟ್ ತರಬೇತಿಯಲ್ಲಿ ಪೈಲಟ್ ಟ್ರೈನಿಂಗ್ ಇರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ವಾಯುಯಾನ
ಎ UAE ಹೂಡಿಕೆ ಮಾಡಬೇಕು. ಹಾಗೆ ಹೂಡಿಕೆ ಮಾಡಲಿಕ್ಕೆ ಪ್ರೋತ್ಸಾಹಿಸಬೇಕು. ಲೇಖಕರ ಸಲಹೆ. ಈ ನಿಟ್ಟಿನಲ್ಲಿ ನಾವು ಭಾರತದ ವಾಯುಯಾನ ಕ್ಷೇತ್ರ ಹೇಗಿದೆ? ಹೇಗೆ ವಿಸ್ತರಿಸ್ತಾ ಇದೆ? ಏನು ಸ್ಥಿತಿಗತಿ? ಅ? ನವಿ ಮುಂಬೈನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನು ಆಗ್ತಾ ಇದೆ? ಇದು ಭಾರತದ ವಾಯುಯಾನ ಮೂಲಸೌಕರ್ಯಕ್ಕೆ ಒಂದು ದೊಡ್ಡ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ಚಾಲನೆಯನ್ನು ನೀಡಲಿದೆ. ಭಾರತದ ದೇಶೀಯ ಮಾರುಕಟ್ಟೆ ವೇಗವಾಗಿ ಬೆಳೀತಾ ಇರೋದ್ರಿಂದ ಅಂತಾರಾಷ್ಟ್ರೀಯ ವಾಯುಯಾನ ನೀತಿಗಳನ್ನ, ಆ ನಿರ್ಬಂಧಗಳನ್ನ ಸಡಿಲಗೊಳಿಸಿ ಅದು ಕೂಡ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಈ ಉಡಾನ್ ಅಂತ ಏನು ನಮ್ಮ ಕೇಂದ್ರ ಸರ್ಕಾರದ ಉಪಕ್ರಮ ಅಥವಾ ಕಾರ್ಯಕ್ರಮ ಏನಿದೆ, ಇದು ಪ್ರಾದೇಶಿಕ ಸಂಪರ್ಕವನ್ನ ಸುಧಾರಿಸುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಇದೆ. ಸಣ್ಣ ನಗರಗಳಿಗೆ ವಿಮಾನಯಾನವನ್ನ ಕೈಗೆಟುಕುವಂತೆ ಮಾಡೋದು ಕೂಡ ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಮೆಟ್ರೋ ಕೇಂದ್ರಗಳಲ್ಲಿ ದಟ್ಟಣೆಯನ್ನ ಕಡಿಮೆ ಮಾಡಲಿಕ್ಕೂ ಕೂಡ ಈ ಒಂದು ಯೋಜನೆಯನ್ನ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದೆ. ಇದರಂತೆ ಅಂತಾರಾಷ್ಟ್ರೀಯ ವಾಯುಯಾನ ನೀತಿಗಳಿಗೂ ಕೂಡ ನಿರ್ಬಂಧಗಳನ್ನು ಸಡಿಲಗೊಳಿಸಿ ಪ್ರೋಗ್ರೆಸ್ ಅನ್ನ ಆಗೋ ರೀತಿ ಮಾಡಬೇಕು ಅನ್ನೋವಂಥದ್ದು. ಇದಕ್ಕೆ ನಿಮಗೆ ಒಂದಷ್ಟು ಎಕ್ಸ್ಟ್ರಾ ಇನ್ಸೈಟ್ಸ್ ನಿಮ್ಮ ಕಾಂಪಿಟೇಟಿವ್ ಭಾರತದಲ್ಲಿ ಅಟ್ ಪ್ರೆಸೆಂಟ್ 149 ವಿಮಾನ ನಿಲ್ದಾಣಗಳು ಕಾರ್ಯಾಚರಣೆ ಮಾಡಿ. ಆದರೆ ಈ 149 ನಿಲ್ದಾಣಗಳಲ್ಲಿ ಅಂತಾರಾಷ್ಟ್ರೀಯ ಸಂಚಾರವನ್ನ, ಇಂಟರ್ನ್ಯಾಷನಲ್ ಫ್ಲೈಟ್ಸ್‌ನ ಮ್ಯಾನೇಜ್ ಮಾಡುವಂಥದ್ದು ಕೆಲವು ವಿಮಾನ ನಿಲ್ದಾಣ. ಹಾಗಾಗಿ ಉತ್ತಮವಾದ ಜಾಗತಿಕ ಸಂಪರ್ಕವನ್ನ ಕಲ್ಪಿಸುವ ಮೂಲಕ ಸ್ಪರ್ಧಿಸಬೇಕು ಅಂತ ಹೇಳಿದ್ರೆ, ಆಧುನೀಕರಿಸಿದ ವಾಯುಯಾನ ನೀತಿಯ ಅಗತ್ಯ ಇದೆ. ಮಾಡರ್ನ್ ಏವಿಯೇಷನ್ ಪಾಲಿಸಿಯ ಅಗತ್ಯ. ಭಾರತದ ಪ್ರಮುಖ ವಾಯುಯಾನ ಪಾಲುದಾರನಾಗಿ UAEಯ ಪಾತ್ರ ಏನು? ನೋಡಿ, ನಾವು ಆಗಲೇ ಹೇಳಿದ್ವಿ, ಭಾರತದಿಂದ UAEಗೆ ಹೋಗ್ತಾ ಸಂಖ್ಯೆ ಹೆಚ್ಚಿದೆ. ಸೊ 4.5 ಮಿಲಿಯನ್ ಭಾರತೀಯರು ಅಲ್ಲಿಗೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ, ಭಾರತದಿಂದ ಹೊರ ಹೋಗ್ತಕ್ಕಂಥ ಔಟ್ಬೌಂಡ್ ಟೂರಿಸಂ ಏನಿದೆ, ಬಹುತೇಕವಾಗಿ ಅವರು ಈ ದೇಶವನ್ನೇ ಆಯ್ಕೆ. ಇನ್ನು ವಾರಕ್ಕೆ ಇಲ್ಲಿಂದ ಅಲ್ಲಿಗೆ 600 ವಿಮಾನ, ಇಲ್ಲಿಂದ ಇಲ್ಲಿಗೆ 500 ವಿಮಾನಗಳು ಆಡ್ತವೆ. ಆದರೆ ಹೆಚ್ಚುತ್ತಾ ಇರೋ ಬೇಡಿಕೆಯ ಮೇರೆಗೆ ಇದು ತುಂಬಾ ಕಡಿಮೆ ಸಂಖ್ಯೆಯ ವಿಮಾನ ಸಂಚಾರ. ಏನಕ್ಕೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇವಾಗಿರುವ ನೀತಿಗಳಲ್ಲಿ ಅಥವಾ ವಿಮಾನಯಾನದ ನೀತಿಯ ನಿರ್ಬಂಧಗಳಲ್ಲಿ, ರೆಸ್ಟ್ರಿಕ್ಷನ್ಸ್ ಅಲ್ಲಿ UAEಯಿಂದ ಸೂರತ್, ಇಂದೋರ್ ಮತ್ತು ವಿಶಾಖಪಟ್ಟಣಂತಹ ಒಳ್ಳೆ ವ್ಯಾಪಾರ ನಿರ್ಮಿತ ಅಥವಾ ವ್ಯಾಪಾರ ಕೇಂದ್ರಗಳಾದಂತಹ ಈ ನಗರಗಳಿಗೆ ವಿಮಾನಯಾನಗಳು ಇಲ್ಲ ಅಲ್ಲಿ ಮಾಡಲಾಗಿದೆ. ಅಲ್ಲಿಂದ UAEಯಿಂದ ಕೇವಲ 15 ಭಾರತೀಯ ನಗರಗಳಿಗೆ ಮಾತ್ರ ವಿಮಾನಯಾನವನ್ನು ರಾಷ್ಟ್ರದ ವಾಯುಯಾನ ನೀತಿ ಜೊತೆಗೆ ನೀತಿ ರಿಸ್ಟ್ರಿಕ್ಟ್ ಮಾಡಿ. ಹೆಚ್ಚಿನ ಬೇಡಿಕೆ ಇದ್ರೂ ಕೂಡ ದುಬೈಗೆ ವಿಮಾನಗಳನ್ನು ವಿಸ್ತರಿಸುವಂಥದ್ರಲ್ಲಿ ಭಾರತದ ವಿಮಾನಯಾನ ಸಂಸ್ಥೆಗಳು ನಿರ್ಬಂಧಗಳನ್ನು. ಸೊ ಇದ್ರ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿ ಕೊಡ್ಬೇಕಂತ DXB ಇದು ದುಬೈನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ವಿಶ್ವದ ಅತ್ಯಂತ ಜನನಿಬಿಡ ಅಂತಾರಾಷ್ಟ್ರೀಯ ವಿಮಾನ ಇಡೀ ವಿಶ್ವದಲ್ಲೇ ಹೆಚ್ಚು ಜನರು ಓಡಾಡುವ ಒಂದು ಅಂತಾರಾಷ್ಟ್ರೀಯ DXB ದುಬೈನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಏನಕ್ಕೆ ಇದು DXB? ಈ ಕೋಡನ್ನು ಕೇಳಿ ತಗೊಂಡಿದೆ. ಇದು 89 ಮಿಲಿಯನ್ ಪ್ರಯಾಣಿಕರನ್ನ
ನಿರ್ವಹಿಸುತ್ತದೆ. ವಾರ್ಷಿಕ ವೆಚ್ಚದಲ್ಲಿ 89 ಮಿಲಿಯನ್ ಪ್ರಯಾಣಿಕರು ಇಲ್ಲಿ ಸಂಚಾರ. ವಾಯುಯಾನ ಸಂಪರ್ಕವನ್ನು ಹೆಚ್ಚಿಸಲಿಕ್ಕೆ ಭಾರತ ದುಬೈ ಮತ್ತು ಸಿಂಗಾಪುರದಂತಹ ಈ ಜಾಗತಿಕ ಕೇಂದ್ರಗಳೇನಿದೆ, ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣಗಳೇನಿದೆ, ಇಂಥ ಇಂತಹ ವಿಮಾನ ನಿಲ್ದಾಣಗಳ ಮಾದರಿಯಲ್ಲಿ ಅಥವಾ ಇದು ಮಿಗಿಲಾಗಿ ಅಭಿವೃದ್ಧಿಪಡಿಸ್ತಕ್ಕಂಥ ಅಗತ್ಯ. ಹಾಗಾದರೆ ಭಾರತಕ್ಕೆ ಈ ವಾಯುಯಾನ ಒಪ್ಪಂದದಲ್ಲಿರುವ ಸವಾಲುಗಳೇನು? ಬಾಸಾ BAA ಹೇಳ್ತಾರೆ, ಬೈಲ್ಯಾಟ್ರಲ್ ಏರ್ ಸರ್ವಿಸ್ ಅಗ್ರಿಮೆಂಟ್ ಅಂತ. ಇದರ ಪ್ರಕಾರ UAEಯಿಂದ ಫ್ಲೈಟ್ಗಳು 15 ಭಾರತ ನಗರಗಳಿಗೆ ಸೀಮಿತ ಇದೆ. ಇದನ್ನ ಸೂರತ್, ವಿಶಾಖಪಟ್ಟಣಂ, ಇಂದೋರ್, ತಿರುಚನಾಪಳ್ಳಿ, ಪಾಟ್ನಾ ನಗರಗಳಿಗೂ ಕೂಡ ವಿಸ್ತಾರ ಮಾಡಬೇಕು. ಇಲ್ಲಿಗೂ ಬರೋ ರೀತಿಯಲ್ಲಿ ಇರಬೇಕು. ಏನಕ್ಕಂತ ಹೇಳಿದ್ರೆ ಈ ನಗರಗಳು ಪ್ರಮುಖ ಆರ್ಥಿಕ ಕೇಂದ್ರಗಳಾಗಿವೆ, ಪ್ರಾಮಿನೆಂಟ್ ಟ್ರೇಡ್ ಸಿಟೀಸ್ಗಳಾಗಿವೆ ಹೇಳ್ಬೋದು. ಹೆಚ್ಚಿನ ಬೇಡಿಕೆ ಇದ್ರೂ ಕೂಡ ಭಾರತದ ಫ್ಲೈಟ್ಗಳು ದುಬೈಗೆ ತಮ್ಮ ವಿಮಾನಯಾನ ಸೇವೆಗೆ ಇವಾಗಿರುವ ನೀತಿಗಳಿಂದಾಗಿ, ಈ ಕಾರಣದಿಂದಾಗಿ ಟಿಕೆಟ್ ಬೆಲೆ ಹೆಚ್ಚಳಾಗಿದೆ, ಪ್ರಯಾಣದ ಆಯ್ಕೆಗಳು ಸೀಮಿತವಾಗಿವೆ. ಆರ್ಥಿಕ ಮತ್ತು ವ್ಯಾಪಾರ ಪರಿಣಾಮ ಏನು? ವಾಯುಯಾನ ನೇರವಾಗಿ ವ್ಯಾಪಾರಕ್ಕೆ, ಹೂಡಿಕೆಗೆ ಮತ್ತು ಪ್ರವಾಸೋದ್ಯಮಕ್ಕೆ ಪರಿಣಾಮ ಬೀರುತ್ತೆ ಅನ್ನೋದು ಗೊತ್ತಿರುವಂಥ ವಿಷಯ. ಭಾರತ ಮತ್ತು UAEಯ ಈ CEPA ಒಪ್ಪಂದ ಇದೆಯಲ್ಲ, ಇದು ಆರ್ಥಿಕ ಸಂಬಂಧಗಳನ್ನು ಅತಿ ಹೆಚ್ಚಾಗಿ ಅಭಿವೃದ್ಧಿಗೊಳಿಸಿದೆ, ಅದರಲ್ಲಿ ನೋ ಡೌಟ್. ಆದರೆ ಅದಕ್ಕೆ ತಕ್ಕದಾದಂತಹ ಒಂದು ಆಧುನೀಕರಿಸಿದ ವಾಯುಯಾನ ನೀತಿ, ವಿಮಾನಯಾನ ನೀತಿ ಎರಡೂ ದೇಶಗಳ ನಡುವೆ ವ್ಯಾಪಾರ ಏನಾಗ್ತಾ ಇದೆ ಅದನ್ನು ಮತ್ತಷ್ಟು ಹೆಚ್ಚಿಸುತ್ತೆ, ಅದರಲ್ಲಿ ಸಂದೇಹ. ಹೆಚ್ಚಿನ ವಿಮಾನಗಳು ಸುಲಭ ವ್ಯಾಪಾರ ಪ್ರಯಾಣವನ್ನು ಅರ್ಥೈಸುತ್ತವೆ. ಹಾಗಾಗಿ ಭಾರತದ ಕಂಪನಿಗಳು UAEನಲ್ಲಿ ಅಥವಾ ಅದಕ್ಕೆ ಪ್ರತಿಯಾಗಿ ಕಾರ್ಯಾಚರಣೆಯನ್ನು ವಿಸ್ತಾರ ಮಾಡಲಿಕ್ಕೆ ಸಹಾಯ ಆಗುತ್ತೆ ಇದು ಲೇಖನದ. ಹಾಗಾದರೆ ಆಧುನೀಕರಿಸಿದ ವಾಯುಯಾನ ತಂತ್ರದ ಅಗತ್ಯ ಏನು? ಒಂದು ಮಾಡ್ರನ್ ಏವಿಯೇಷನ್ ಪಾಲಿಸಿಯ ಅಗತ್ಯ ಏನಿದೆ? ಪ್ರಯಾಣಿಕರ ಬೇಡಿಕೆಗೆ ಪೂರಕವಾಗಿರುತ್ತೆ. ಯಾಕಂದರೆ ಪ್ರಯಾಣಿಕರ ಬೇಡಿಕೆ ಬೆಳೀತಾನೇ ಇದೆ. ಭಾರತದ ಪಾಸ್ಪೋರ್ಟ್ ಹೊಂದಿರೋರ ಜನಸಂಖ್ಯೆಯಲ್ಲಿ 1% ಹೆಚ್ಚಳ ಆದರೂ ಕೂಡ ಅದರಲ್ಲಿ 10 ಮಿಲಿಯನ್ ಹೆಚ್ಚು ಭಾರತೀಯರು ವಿದೇಶಕ್ಕೆ ಪ್ರಯಾಣ ಬೆಳೆಸೋಕ್ಕೆ ಬಯಸ್ತಾರೆ. ಭಾರತದ ಬೆಳೀತಾ ಇರತಕ್ಕಂಥ ಮಧ್ಯಮ ವರ್ಗ ಮತ್ತು ಪ್ರವಾಸೋದ್ಯಮದ ಉತ್ಕರ್ಷ ಅಥವಾ ಅವರಲ್ಲಿರ್ತಕ್ಕಂಥ ಉತ್ಸಾಹ, ಅದು ಹೆಚ್ಚಿನ ಅಂತಾರಾಷ್ಟ್ರೀಯ ವಿಮಾನ ಆಯ್ಕೆಗೆ ಕಾರಣ ಆಗುತ್ತೆ ಅಥವಾ ಅದರ ಅಗತ್ಯಕ್ಕೆ ಬೇಕಾಗುತ್ತೆ. ಅಂತಾರಾಷ್ಟ್ರೀಯ ವಿಮಾನಗಳ ಅಗತ್ಯ ಉಂಟಾಗುತ್ತೆ. ಈ ನಿರ್ಬಂಧಿತ ದ್ವಿಪಕ್ಷೀಯ ಒಪ್ಪಂದಗಳಿಂದಾಗಿ ಏನೇನು ಪರಿಣಾಮ ಆಗಿದೆ? ಟಿಕೆಟ್ ಬೆಲೆಗಳು ಹೆಚ್ಚಾಗಿದೆ, ಸ್ಪರ್ಧೆ ಸೀಮಿತವಾಗಿರುತ್ತೆ, ಅವಾಗ ಹೆಚ್ಚಿನ ಆಪ್ಷನ್ ಗ್ರಾಹಕರಿಗೆ ಅಥವಾ ಹಾಗಾಗಿ ಪ್ರಯಾಣಿಕರಿಗೆ ಕಡಿಮೆ ಆಯ್ಕೆಗಳು ಜೊತೆಗೆ ಈ ಲಾಜಿಸ್ಟಿಕ್ಸ್ನಲ್ಲಿರ್ತಕ್ಕಂಥ ಅಡೆತಡೆಗಳು, ರೆಸ್ಟ್ರಿಕ್ಷನ್ಸಿಂದಾಗಿ ಆರ್ಥಿಕ ಮತ್ತು ವ್ಯಾಪಾರದ ಬೆಳವಣಿಗೆ ನಿಧಾನಗತಿಯಲ್ಲಿ ಆಗ್ತಾ ಹೋಗುತ್ತೆ. ಇದಕ್ಕೆ ಮತ್ತೊಂದಷ್ಟು ನಿಮಗೆ ಇನ್ಸೈಟ್ಸ್ ಅಥವಾ ಮಾಹಿತಿಯನ್ನು ಕೊಡಬೇಕು. ಈ ಎರಡೂ ದೇಶಗಳ ನಡುವಿನ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಏನಿದೆಯೋ, CEPA ಅಂತ ಹೇಳ್ತೀವಿ, ಇದು ವ್ಯಾಪಾರವನ್ನು ಯಶಸ್ವಿಯಾಗಿ ಹೆಚ್ಚಿಸಿದೆ. ಆದರೆ ವಿಮಾನಯಾನವನ್ನು ಇನ್ನೂ ಉದಾರೀಕರಿಸಿಗೊಳಿಸಿದೆ. ವಿಮಾನಯಾನ ದರವನ್ನು ಕಡಿಮೆ ಮಾಡೋದ್ರ ಜೊತೆಗೆ ವ್ಯಾಪಾರ ಮತ್ತು ಪ್ರವಾಸೋದ್ಯಮದ ಹರಿವನ್ನು ಇನ್ನೂ ಹೆಚ್ಚು ಮಾಡಬಹುದು. ಭಾರತದ ವಾಯುಯಾನ ಉದ್ಯಮದ ಉದ್ಯೋಗಗಳನ್ನು ಕೂಡ ಹೆಚ್ಚಿಸ್ಬೋದು ಹೀಗೆ ಮಾಡೋದ್ರಿಂದ. ಆ ನಿಟ್ಟಿನಲ್ಲಿ ಭಾರತದ ವಾಯುಯಾನ ಉದ್ಯಮವನ್ನು ಬೆಂಬಲಿಸಲಿಕ್ಕೆ UAE
ಏನೆಲ್ಲ ಪಾತ್ರವನ್ನು ವಹಿಸಬಹುದು ಅದನ್ನು ನೋಡೋದಾದರೆ, ಅವರು ಪೈಲಟ್ ತರಬೇತಿ ಮತ್ತು ಜ್ಞಾನ ಹಂಚಿಕೆ ವಿಷಯದಲ್ಲಿ ಯುಎಇಯ ತರಬೇತಿ ಕೇಂದ್ರಗಳು ಭಾರತದ ವಾಯುಯಾನ ವೃತ್ತಿಪರರನ್ನು ಮಾಡ್ಬೋದು, ಟ್ರೈನ್ ಮಾಡ್ಬೋದು, ಅವರಿಗೆ ಜ್ಞಾನವನ್ನು ಹಂಚಿ ಕ್ರಿಯೇಟ್ ಮಾಡ್ಬೋದು. ಇನ್ನು MRO ಅಂತ ಹೇಳ್ತಾರೆ, ಅಂದರೆ ಮೇಂಟೆನೆನ್ಸ್ ರಿಪೇರ್ ಆ್ಯಂಡ್ ಓವರ್ಹಾಲ್, ಅಂದರೆ ನಿರ್ವಹಣೆ, ದುರಸ್ತಿ ಮತ್ತು ಕೂಲಂಕುಷ ಪರೀಕ್ಷೆ ಏನು ವಿಮಾನ ಕ್ಷೇತ್ರ ಅಗತ್ಯ. ಈ ಎಮ್ ಆರ್ ಒಗೆ ಈ MRO ಉದ್ಯಮದಲ್ಲಿ ಹೂಡಿಕೆ ಮಾಡಲಿಕ್ಕೆ ನಾವು ಆ ದೇಶವನ್ನು UAE ಆಹ್ವಾನಿಸ್ಬೋದು ಅಥವಾ ಎನ್ಕರೇಜ್ ಮಾಡ್ಬೋದು. ಏನಕ್ಕಂತ ಹೇಳಿದ್ರೆ, ಪ್ರಸ್ತುತ ಅಟ್ ಪ್ರೆಸೆಂಟ್ ಈ MRO ಸೇವೆಗಳಿಗೆ ವಿದೇಶಿ ವಿದೇಶಿ ಸಂಸ್ಥೆಗಳನ್ನೇ ಭಾರತ ಅವಲಂಬಿಸಿದೆ. ಆ ಕಾರಣಕ್ಕೋಸ್ಕರ ಆ ನಿಟ್ಟಿನಲ್ಲಿ ತಗಲುವ ವೆಚ್ಚವನ್ನು ಕೂಡ ಕಡಿಮೆ ಮಾಡ್ಬೋದು. ಜೊತೆಗೆ UAE ಇದೆಯಲ್ಲ, ಇದು ಜಾಗತಿಕವಾಗಿ ಒಂದು ಒಳ್ಳೆ ನೆಟ್ವರ್ಕನ್ನು, ಟೂರಿಸಂ ನೆಟ್ವರ್ಕನ್ನು ಹೊಂದಿದೆ. ಹಾಗಾಗಿ ಅದು ಭಾರತಕ್ಕೆ ಬರುವವರನ್ನ ಅಥವಾ ಭಾರತಕ್ಕೆ ಪ್ರವಾಸೋದ್ಯಮಕ್ಕೆ ಬರುವವರನ್ನು ಕೂಡ ಉತ್ತೇಜಿಸಬಹುದು. ಅದರ ಮೂಲಕ ಭಾರತದ ಪ್ರವಾಸೋದ್ಯಮ ಕೂಡ ಮತ್ತಷ್ಟು ಬಲಗೊಳಿಸಬಹುದು. ಈಗ ಆಲ್ರೆಡಿ ಏನು ಉಡಾನ್ ಯೋಜನೆ ಇದೆ, ಇದನ್ನು ವಿಸ್ತರಣೆ ಮಾಡೋದ್ರ ಮೂಲಕ UAE ಹೂಡಿಕೆದಾರರು ಟೈರ್ 2 ಮತ್ತು ಟೈರ್ 3, ಅಂದರೆ 2 ಮತ್ತು 3ನೇ ಹಂತದ ನಗರಗಳೇನಿದೆ ಅಲ್ಲಿಗೆ ವಿಮಾನ ನಿಲ್ದಾಣಗಳಿಗೆ ಮೂಲ ಸೌಕರ್ಯವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ನಿರ್ಮಾಣ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ UAEಯನ್ನು ಕೇಳ್ಕೋಬೋದು ಅಥವಾ ಅಪ್ರೋಚ್ ಮಾಡ್ಬೋದು. ಇದ್ರ ಬಗ್ಗೆ ಮತ್ತಷ್ಟು ನಿಮಗೆ ಇನ್ಫಾರ್ಮೇಷನ್ ಬೇಕು. ಭಾರತ ಪ್ರಸ್ತುತ ತನ್ನ ವಿಮಾನಗಳ 90% ನಿರ್ವಹಣೆಗಾಗಿ ಸಿಂಗಾಪುರ ಅಥವಾ UAEಗೆ ದೇಶದ MRO ಸೌಲಭ್ಯ, ಈ ನಿರ್ವಹಣೆಯ ಸೌಲಭ್ಯವನ್ನು ಅಭಿವೃದ್ಧಿಪಡಿಸೋದ್ರಿಂದ ಭಾರತಕ್ಕೆ ವಾರ್ಷಿಕವಾಗಿ ಶತಕೋಟಿ ಹಣವನ್ನು ಉಳಿಸ್ಲಿಕ್ಕೆ, ಆ ವೆಚ್ಚವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಏನು ಮಾಡಬೇಕು? ಎರಡು ದೇಶಗಳ ನಡುವೆ ಸ್ಪರ್ಧೆಯ ಬದಲು ಒಂದು ಸಹಕಾರ ಕ್ರಿಯೇಟ್ ಆದರೆ ಜಂಟಿ ವಾಯುಯಾನ ಪರಿಸರ ವ್ಯವಸ್ಥೆ ಕ್ರಿಯೇಟ್ ಆಗುತ್ತೆ. ಜಾಯಿಂಟ್ ಏವಿಯೇಷನ್ ಕ್ರಿಯೇಟ್ ಆಗುತ್ತೆ. ಹಾಗೆ ಕ್ರಿಯೇಟ್ ಆದರೆ ಸೇವೆಗಳೆಲ್ಲ ಇಲ್ಲದೇ ಇರತಕ್ಕಂಥ, ಎಲ್ಲಿ ಫ್ಲೈಟ್ ಸರ್ವಿಸ್ ಇಲ್ವೋ, ವಿಮಾನ ನಿಲ್ದಾಣಗಳಿಲ್ವೋ ಅಂಥ ನಗರಗಳಿಗೆ ನೇರ ವಿಮಾನ ಮಾರ್ಗವನ್ನು ಮಾಡಲಿಕ್ಕೆ, ಎರಡೂ ರಾಷ್ಟ್ರಗಳಲ್ಲಿ ವಾಯುಯಾನ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಹೂಡಿಕೆಯನ್ನು ಹೆಚ್ಚಿಸ್ಬೋದು. ಪರಸ್ಪರ ಲಾಭಕ್ಕಾಗಿ ದ್ವಿಪಕ್ಷೀಯ ಅಥವಾ ಬೈಲ್ಯಾಟ್ರಲ್ ಸಹಯೋಗ ಏನಿರುತ್ತೆ, ಕೋಆಪರೇಷನ್, ಅದನ್ನು ಪ್ರೋತ್ಸಾಹ ಕೂಡ ಮಾಡಿದ್ರೆ ಲಾಭ ಹೆಚ್ಚಾಗುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನಿಮಗೆ ಕೊಡಬೇಕಂತ ಹೇಳಿದ್ರೆ, UAE ಪರಿಣಾಮಕಾರಿಯಾಗಿ ವಾಯುಯಾನ ಕೇಂದ್ರ ಮಾದರಿ ಯಾವುದು ದುಬೈ ಮತ್ತು ಅಬುಧಾಬಿನಲ್ಲಿ ಏನು ನಿರ್ಮಿಸಿದ್ದಾರೆ, ಆ ಥರದ ಕೇಂದ್ರಗಳನ್ನು ನಿರ್ಮಿಸ್ಬೋದು. ಎಲ್ಲಿ? ಭಾರತದ ಬೆಂಗಳೂರು, ಹೈದರಾಬಾದ್ ಮತ್ತು ಕೊಚ್ಚಿ, ಇಲ್ಲಿ ಹಾಗೆ ಅನುಕರಿಸುವ ಮೂಲಕ ನಮ್ಮ ಕಾಂಪಿಟೇಟಿವ್ನೆಸ್ಸನ್ನು ಇನ್ನೂ ಹೆಚ್ಚು ಮಾಡ್ಕೋಬೋದು. ಏನು ಈ ಲೇಖಕರು ಯಾವ ವಿಷಯಗಳ ಮೇಲೆ ಹೆಚ್ಚಿನ ಒತ್ತನ್ನು ಇಲ್ಲಿ ಕೊಟ್ಟು ಏನು ಶಿಫಾರಸುಗಳನ್ನು ಮಾಡಿದ್ರು ಮತ್ತು ನಿಮಗೆ ಮುಖ್ಯವಾಗಿ ನಿಮ್ಮ ಆಲೋಚನೆಗಳಿಗೆ ನೀವು ಕೂಡ ಅದರ ಬಗ್ಗೆ ಬರೀಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಬೇಕಾಗುತ್ತೆ. ಸೊ ಇಲ್ಲಿ ಭಾರತ ಮತ್ತು UAEಯ ದ್ವಿಪಕ್ಷೀಯ ವಾಯು ಸೇವಾ ಒಪ್ಪಂದ ಏನಿದೆ, ಇದನ್ನು ವಿಸ್ತರಿಸಬೇಕು, ನಿರ್ಬಂಧಗಳನ್ನು. ಸೊ ವೆಚ್ಚನ ಕಡಿಮೆ ಮಾಡಲಿಕ್ಕೆ, MRO ಮೇಲೆ ವೆಚ್ಚಗಳನ್ನು ಕಡಿಮೆ ಮಾಡಲಿಕ್ಕೆ ವಾಯುಯಾನ ತರಬೇತಿ ಕಾರ್ಯಕ್ರಮಗಳಲ್ಲಿ UAEಯ ಹೂಡಿಕೆಯನ್ನು ಪ್ರೋತ್ಸಾಹಿಸಬೇಕು. ದುಬೈ ಮತ್ತು ಸಿಂಗಾಪುರದಂತೆ ಭಾರತದ ವಿಮಾನ ನಿಲ್ದಾಣಗಳನ್ನು ಕೂಡ ಅಂತಾರಾಷ್ಟ್ರೀಯ ಸಾಗಣೆ ಕೇಂದ್ರಗಳಾಗಿ ಅಭಿವೃದ್ಧಿಪಡಿಸಬೇಕು. ಟಿಕೆಟ್ ದರವನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ಸ್ಪರ್ಧೆಯನ್ನು ಹೆಚ್ಚಿಸೋದ್ರಿಂದ ನಿರ್ಬಂಧಿತ ವಿಮಾನಯಾನ ನಿಯಮಗಳನ್ನು ಕಡಿಮೆ ಮಾಡಿ ನಿರ್ಬಂಧಿತ ಅಥವಾ ರೆಸ್ಟ್ರಿಕ್ಷನ್ಸನ್ನು
ಸಡಿಲ ಮಾಡಬೇಕು. ವ್ಯಾಪಾರ ಮತ್ತು ಪ್ರವಾಸೋದ್ಯಮ ನೀತಿಗಳೊಂದಿಗೆ ಸಂಯೋಜನೆಗೊಳಿಸಿ ಆರ್ಥಿಕ ವಿಸ್ತರಣೆಗೆ ಒಂದು ಸಾಧನವಾಗಿ ಈ ಯಾನವನ್ನು ಅಥವಾ ವಾಯುಯಾನವನ್ನು ಹಾಗಾದರೆ ಮಾಡಬೇಕಾಗಿರೋದೇನು? ದೆಹಲಿ ಮತ್ತು ಮುಂಬೈ ಎರಡೂ ಭಾರತದ ನಗರಗಳು ಜಾಗತಿಕ ಕೇಂದ್ರಗಳಾಗುವ ಒಂದು ಗುರಿಯನ್ನು ಇಟ್ಕೊಂಡು ಅವುಗಳನ್ನು ಸಶಕ್ತಗೊಳಿಸಬೇಕು. ಈ ಒಂದು ಎಡಿಟೋರಿಯಲ್ ನಿಮಗೆ ಯಾವ ಎಲ್ಲ ಪರೀಕ್ಷೆಗಳಿಗೆ ಹೆಲ್ಪ್ ಆಗುತ್ತೆ, ಏನು ಪ್ರಶ್ನೆ ಹೌದು ಅನ್ನೋದನ್ನು ಕೂಡ ಮಾಡಿದ್ದೀನಿ. ಕೆಲವೊಂದನ್ನು ನಾನು ನಿಮಗೆ ನೋಡಿ, ಪ್ರಚಲಿತ ವಿದ್ಯಮಾನಗಳು ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ನಿಮಗೆ ಭಾರತದ ವಾಯುಯಾನ ನೀತಿ ಬಗ್ಗೆ, ಜಾಗತಿಕ ಸಂಪರ್ಕಗಳ ಬಗ್ಗೆ, ಭಾರತದ ವಿದೇಶಾಂಗ ಸಂಬಂಧದಲ್ಲಿ UAEಯ ಪಾತ್ರದ ಬಗ್ಗೆ, ಮತ್ತೆ ಆರ್ಥಿಕ ಭೂಗೋಳ ಮತ್ತು ಮೂಲಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಭಾರತದ ವಾಯುಯಾನ ಉದ್ಯಮದ ಬೆಳವಣಿಗೆ ಬಗ್ಗೆ ಪ್ರಶ್ನೆ ಬರ್ಬೋದು. ಭಾರತ 3ನೇ ಅತಿ ದೊಡ್ಡ ವಿಮಾನಯಾನ ಮಾರುಕಟ್ಟೆ, ದೇಶೀಯ ಮಾರುಕಟ್ಟೆ ಭಾರತದ ಸ್ಥಾನ ಏನಿದೆ, ಉಡಾನ್ ಯೋಜನೆ ಬಗ್ಗೆ ಮತ್ತು ಅದರ ಪ್ರಾದೇಶಿಕ ಸಂಪರ್ಕ ಹೇಗೆ ವರ್ಕ್ ಆಗ್ತಿದೆ ಅನ್ನೋದು. ಇನ್ನು ಮುಖ್ಯ ಪರೀಕ್ಷೆ GS ಪತ್ರಿಕೆ 2ನಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ನೀತಿ ಬಗ್ಗೆ ಪ್ರಶ್ನೆ ಯಾವ ರೀತಿಯ ಪ್ರಶ್ನೆಗಳು ಬರ್ಬೋದು ಅನ್ನೋದು, ಯಾವ ವಿಷಯದ ಮೇಲೆ ಬರ್ಬೋದು ಔಟ್ ಮಾಡಿದ್ದೀನಿ. ನೀವು ಈ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಈ ಪ್ರಶ್ನೆಗಳನ್ನು ನೋಡಿ ಆನ್ಸರ್ ಪ್ರಾಕ್ಟೀಸಿಂಗ್ ಮಾಡ್ಬೋದು. ಆನ್ಸರ್ ರೈಟಿಂಗ್ ಪ್ರಾಕ್ಟೀಸಿಂಗ್ ಮಾಡೋದ್ರ ಮೂಲಕ ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೋಬೋದು. ಎಲ್ಲಿ ಮಾಹಿತಿಯ ಕೊರತೆ ಇದೆ ಅಂತ ಅನಿಸುತ್ತೆ ಅಷ್ಟು ಮಾಹಿತಿನ ನೀವು ಸಾಧ್ಯ ಆಗುತ್ತೆ. ಸೊ ಬೆಳವಣಿಗೆಯ ಗುಣಕವಾಗಿ ವಾಯುಯಾನ ನೀತಿಗಳನ್ನು ಆಧುನೀಕರಿಸೋದ್ರಿಂದ ಪ್ರವಾಸೋದ್ಯಮ, ವ್ಯಾಪಾರ ಮತ್ತು ಹೂಡಿಕೆ ಹೆಚ್ಚಿಸಲಿಕ್ಕೆ ಕೂಡ ಹೌದು. ಮತ್ತು UAE ಹೂಡಿಕೆಯ ಪಾತ್ರ MROನಲ್ಲಿ ಏನೆಲ್ಲ ಅವರು ಮಾಡ್ಬೋದು ಅನ್ನೋದ್ರ ಬಗ್ಗೆ, ಭಾರತದ ವಾಯುಯಾನ ಬೆಳವಣಿಗೆ ಅಥವಾ UAEಯೊಂದಿಗೆ ವಿದೇಶಾಂಗ ನೀತಿ ಕುರಿತು ಒಂದು ಪ್ರಶ್ನೆಯನ್ನು ಮುಖ್ಯ ಪರೀಕ್ಷೆಯಲ್ಲಿ ಆರ್ಥಿಕ ಬೆಳವಣಿಗೆ, ಜಾಗತೀಕರಣ ಅಥವಾ ಮೂಲಸೌಕರ್ಯ ಅಭಿವೃದ್ಧಿ ಕುರಿತಾಗಿ ಪ್ರಬಂಧಗಳ ಬರೀಲಿಕ್ಕೆ ನಿಮಗೆ ಈ ವಿಷಯ ಸಹಾಯಕವಾಗ್ಬೋದು. ಅಷ್ಟೇ ಅಲ್ಲ, SSC, RRB ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಲ್ಲಿ ಕೂಡ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಬಂದಂಥ ವಿಷಯಗಳ ಕುರಿತಾಗಿ ಖಂಡಿತ. ಜೊತೆಗೆ ಸ್ಟ್ಯಾಟಿಕ್ GK ಮತ್ತು ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಕೂಡ ಉನ್ನತ ವಾಯುಯಾನ ವಿಮಾನ ಕೇಂದ್ರಗಳು ಎಲ್ಲಿವೆ, ವಾಯುಯಾನದಲ್ಲಿ ವಿದೇಶಿ ನೇರ ಹೂಡಿಕೆಯ ಪರಿಣಾಮ ಏನು, ಇದಕ್ಕೆ ನಿಮಗೆ ಪ್ರಶ್ನೆಗಳು ಬರಬಹುದು. ಈ ಥರದ ಪ್ರಶ್ನೆಗಳನ್ನು ನಾವು ಕ್ರಿಯೇಟ್ ಮಾಡಿ ನಮ್ಮ ಕ್ವಿಜ್ ಆ್ಯಪಲ್ಲಿ ನೀವು ಇದನ್ನು ಕಲ್ತಿದ್ದೇ ಆಗಿದ್ದರೆ ಕ್ವಿಜ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆನ್ಸರ್ ಮಾಡಲಿಕ್ಕೆ ನೋಡಿ ನಿಮಗೆ ಎಷ್ಟು ಅರ್ಥ ಆಗಿದೆ, ಇನ್ನೂ ಎಷ್ಟು ಅರ್ಥ ಆಗಬೇಕಿದೆ ನಿಮಗೆ ಆ ಕ್ವಿಝನ್ನು ಅಟೆಂಡ್ ಮಾಡಿದ ತಕ್ಷಣ. ಜೊತೆಗೆ ನೀವು ಇದನ್ನು ಇನ್ನೂ ಓದಬೇಕು, ಇದು PDF ಬೇಕಂತ PDF ನಾವು ಕೊಡಲ್ಲ. ನಮ್ಮಲ್ಲಿ ಬುಕ್ ಇದೆ, PDF ತುಂಬ ಚೆನ್ನಾಗಿ ನಿಮಗೆ ಅದರಲ್ಲಿ ನಮ್ಮ ಬುಕ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಫ್ರೀಯಾಗಿ ಸಿಗುತ್ತೆ. ಅಲ್ಲಿ ನೀವು ಈ ಸಂಪನ್ಮೂಲವನ್ನು ಇಲ್ಲ ಈ ವೆಬ್ಸೈಟಲ್ಲೂ ಕೂಡ ನೋಡ್ಬೋದು. ವೆಬ್ಸೈಟ್ಗಿನ್ನ ಹೆಚ್ಚಿನ ಮಾಹಿತಿ ಮತ್ತು ಅಧ್ಯಯನ ಸಾಮಗ್ರಿಗಳು ರಿಲೇಟೆಡ್ ಆಗಿರುವಂಥದ್ದು ನಿಮಗೆ ಬುಕ್ ಆ್ಯಪಲ್ಲಿ ಸಿಗುತ್ತೆ. ಸೊ ಕ್ವಿಜ್ ಬೇಕಂತ ಹೇಳಿದ್ರೆ ಕ್ವಿಜ್ ಆ್ಯಪ್ಗೆ ಹೋಗಿ, ಇಲ್ಲ ಈ ಲೇಖನದಲ್ಲೇ ನಾವು ಇದನ್ನು ಅಟ್ಯಾಚ್ ಮಾಡಿದ್ವಿ, ಪ್ಲೇಸ್ಟೋರಿಗೆ ಹೋಗಿ ನೀವು ಅಚೀವರ್ಸ್ ಹಂಟ್ ಅಂತ ಟೈಪ್ ಮಾಡಿದ್ರೆ ನಮ್ಮ 3 ಆ್ಯಪ್ಗಳನ್ನು ಯಾವುದರ ಅಗತ್ಯ ನಿಮಗೆ ಡೌನ್ಲೋಡ್ ಮಾಡಿ, ಇಲ್ಲ ನಮ್ಮ ವೆಬ್ಸೈಟ್ಗಳಿಗೂ ಕೂಡ. ಇದಾಗಿತ್ತು ಈ ದಿನದ ಹಿಂದೂ ಲೇಖನವೊಂದರ ವಿಶ್ಲೇಷಣೆ. ಮತ್ತೆ ಇದೇ ಲೇಖನದಲ್ಲಿ ಉಪಯೋಗಿಸಲಾಗಿರುವ ಅಥವಾ ಇದೇ ಲೇಖನದಿಂದ ತೆಗೆದುಕೊಳ್ಳಲಾಗಿರುವ ಹಿಂದೂ ವೊಕ್ಯಾಬ್ಯುಲರಿ ವರ್ಡ್ಸ್ ಮತ್ತು ಇಡಿಯಮ್ಸ್ ಆ್ಯಂಡ್ ಫ್ರೇಸ್ ಒಂದು ವಿಡಿಯೋವನ್ನು ನಾನು ಅದರ ಅಗತ್ಯವನ್ನು ನಿಮಗಿರುತ್ತೆ, ಅದರ ಅಗತ್ಯ. ಹಾಗಾಗಿ ಅದರ ಯುಟಿಲೈಸೇಷನ್ ನೀವು ನಿಮ್ಮ ಒಂದು ಅಧ್ಯಯನಾತ್ಮಕ ಪರೀಕ್ಷೆ ಜೊತೆ ಪರಿಪೂರ್ಣವಾಗಿರಲಿ, ಪರಿಪಕ್ವವಾಗಿರಲಿ. ನಮ್ಮಲ್ಲಿ ಕೇಳಿಸ್ಕೊಂಡಿದ್ದನ್ನು ಓದಿದ್ದನ್ನು ಟೆಸ್ಟ್ ಮಾಡುವಂಥದ್ದು
ನಿಮ್ಮನ್ನ ನೀವು ಏನು ಕಲ್ತಿದ್ದೀರಾ ಅನ್ನೋದನ್ನ ಟೆಸ್ಟ್ ಮಾಡ್ಕೊಳ್ಳುವಂಥದ್ದು. ಸೊ, ನಮ್ಮಲ್ಲಿ 360 ಡಿಗ್ರಿ ಲರ್ನಿಂಗ್ ಪ್ಲಾನ್ ಮಾಡಿದ್ದೀವಿ. ಎಲ್ಲೂ ಕೂಡ ನಿಮಗೆ ಅಡ್ವರ್ಟೈಸ್‌ಮೆಂಟ್ ಸಿಗಲ್ಲ. ಅಡ್ವರ್ಟೈಸ್‌ಮೆಂಟ್ ಇರಲ್ಲ, ನೀವು ಡಿಸ್ಟರ್ಬ್ ಆಗಲ್ಲ. ಆ ಒಂದು ಅಶ್ಯೂರೆನ್ಸ್ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ, ಈ ಕ್ಲಾಸನ್ನ ನಾನು ಮುಗಿಸ್ತಿದ್ದೀನಿ. ಮತ್ತೆ ಮುಂದಿನ ಕ್ಲಾಸ್‌ನೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಟಿಲ್ ದೆನ್ ಕೇರ್. ಬಾಯ್. ಮರಿಬೇಡಿ, ಪ್ರತಿ ಕ್ಷಣವೂ ನೀಡುವ ಜ್ಞಾನವನ್ನ ನೀವು ಬಾಚಿಕೊಂಡು ಸಂಪಾದಿಸ್ಕೊಂತೀರಿ ಅಂತ ನಾನು ಅನ್ಕೊ